ನಮಸ್ಕಾರ ರೀ. ಎಲ್ಲರಿಗೂ ನಿಶಾ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೀ. ಇವತ್ತು ಮಾಡಾಕತ್ತೇವಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಗಿರ್ಮಿಟ್ ರೀ. ಹೆಂಗೆ ಮಾಡೋದು ನೋಡ್ಕೊಂಬರು ಬರ್ರಿ. ಮತ್ತು ಸಣ್ಣಗೆ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಬೆಲ್ಲ, ಹುಣಸೆ ಹಣ್ಣಿನ ನೀರು, ಟೊಮೆಟೊ, ನಿಂಬೆಹಣ್ಣು, ಕಡ್ಲೆ ಹಿಟ್ಟು, ಕೊತ್ತಂಬರಿ ಇಷ್ಟೆಲ್ಲ ಬೇಕ್ರಿ. ಇವನ್ನೆಲ್ಲ ರೆಡಿ ಮಾಡ್ಕೊಂಡು ತಯಾರು ಮಾಡೋಣ ಬರ್ರಿ. ಗಿರ್ಮಿಟ್ಟಕ್ಕೆ ಒಗ್ಗರಣೆ ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬರ್ರಿ. ಮೊದಲ ಎಣ್ಣೆ ಹಾಕೋಬೇಕ್ರಿ, ಅಡುಗೆ ಎಣ್ಣೆ. ಅದನ್ನು ಚಲೋತೆಗೆ ಕಾಯಿಸ್ಕೊಳ್ಬೇಕ್ರಿ. ಆಮೇಲೆ ಸಾಸಿವೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಚಟಪಟ ಅನ್ನಿಸ್ಕೊಳ್ಳೋಣ್ರಿ. ಕರಿಬೇವನು ಹಾಕ್ಕೊಂಬಿಡೋಣ್ರಿ. ಅವು ಸ್ವಲ್ಪ ಕೆಂಪಗೆ ಆಗ್ಬೇಕು. ಆಮ್ಯಾಗ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಉಳ್ಳಾಗಡ್ಡಿನೂ ಹಾಕ್ಕೊಂಬಿಡೋಣ್ರಿ. ಚಲೋ ತಂಗೆ ಬೆಂದಿಸ್ಕೊಂಬಿಡೋಣ್ರಿ. ಅವು ಕೆಂಪಗೆ ಆಗ್ಬೇಕು. ಸಖತ್ ಈಸಿ ಐತೆ ನೋಡ್ರಿ ಇದನ್ನು ಮಾಡೋದು. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ್ರಿ. ಹಾಕ್ಕೊಂಡು ಮತ್ತೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಒಗ್ಗರ್ಣೆ ಗಿರ್ಮಿಟ್ ಒಗ್ಗರ್ಣೆ ರೆಡಿ ಆಗ್ತೈತ್ರಿ. ಹಂಗೆ ಹುಣಸೆ ಹಣ್ಣಿನ ನೀರು ಸ್ವಲ್ಪ ಹಾಕ್ಕೊಂಬಿಡೋಣ್ರಿ. ಮತ್ತು ಭಾಳ ಹುಳಿ ಆಕೈತೆ ಅಂತ ಅಂದ್ಕೊಂಡು ಬೆಲ್ಲ ಹಾಕ್ಕೊಳ್ಳೋಣ್ರಿ. ನೋಡ್ರಿ ಚಲೋ ತಂಗಿ ಮಿಕ್ಸ್ ಮಾಡ್ಕೊಳ್ರಿ. ನಾವು ಚುಮ್ಮರಿ ತೊಗೊಂಡೇವ್ರಿ, ಅದಕ್ಕೆ ಮಾಡ್ಕೊಂಡಿರುವಂಥ ಒಗ್ಗರಣೆ ಹಾಕ್ಕೊಳ್ತೇವ್ರಿ. ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಳ್ಳೋಣ್ರಿ. ನಮ್ಗೆ ಸ್ವಲ್ಪ ಹುಳಿಯಾಗಿರ್ಬೇಕಂತಂದು ಟೊಮೆಟೊನು ಹಾಕ್ಕೊಳತ್ತೀನಿ ರೀ ನಾನು. ನೀವು ಬ್ಯಾಡಂದ್ರೆ ಹಾಕ್ಕೊಳ್ಳೋದು ಬಿಡ್ಬೋದ್ರಿ. ಕಡ್ಲೆ ಹಿಟ್ಟು ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಜಾಸ್ತಿ ಹುಳಿ ಖಾರ ಇದ್ರೆ ಗಿರ್ಮಿಟ್ ಮಸ್ತಾಗಿರ್ತೈತೆ ನೋಡ್ರಿ. ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಗಿರ್ಮಿಟ್ ತಯಾರಾತ ನೋಡ್ರಿ. ಸಂಜೆ ಮುಂದೆ ಚಹಾ, ಮಿರ್ಚಿ ಬಜ್ಜಿ, ಗಿರ್ಮಿಟ್ ತಿನ್ನಾಕತ್ರ ಅದ್ರ ಮಜಾನ ಬೇರೆ ಐತ್ರಿ. ಮತ್ತು ನೀವು ನಿಮ್ಮ ಮನೆ ಒಳಗೆ ಮಾಡ್ಕೊಂಡು ತಿನ್ನಿರಿ. ಹೆಂಗಿತ್ತಂತ ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತು ಹಂಗೆ ಲೈಕು ಸಬ್ಸ್ಕ್ರೈಬು ಮಾಡಿರಿ. ಧನ್ಯವಾದಗಳು.